ಇವತ್ತು ಎಲ್ಲರ ಮನೆ ಮನಗಳಲ್ಲೂ ಭಕ್ತಿ ಭಾವ ಝೇಂಕರಿಸಿತ್ತು. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಂಡು ಕೃತಾರ್ಥರಾದರು. ಇದೇ ಹೊತ್ತಿನಲ್ಲಿ ಕರುನಾಡಿನಲ್ಲೂ ರಾಮನ ಆರಾಧನೆಯಲ್ಲಿ ಜೋರಾಗಿತ್ತು. ಗಾಳಿಯಲ್ಲೂ ರಾಮ, ಬೆಳಕಲ್ಲೂ ರಾಮ, ಮನೆ ಮನೆಗಳಲ್ಲೂ ರಾಮ, ಎಲ್ಲೆಲ್ಲೂ ಶ್ರೀರಾಮನಾಮ ಮಾರ್ಧನಿಸಿತ್ತು. ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಬಾರ್ ಶುರುವಾಗಿದ್ರೆ ಕರುನಾಡಿನಲ್ಲಿ ರಾಮೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಹನುಮನ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಭಕ್ತ ಸಾಗರವೇ ರಾಮ ಭಂಡನ ದರ್ಶನಕ್ಕೆ ಹರಿದು ಬಂದಿತ್ತು. ರಾಮ ಹನುಮನ ವೇಷದಲ್ಲಿ ಮಕ್ಕಳು ಗಮನ ಸೆಳೆದ್ರು. ಭಾಗ್ಯನಗರದಲ್ಲಿರೋ ಶ್ರೀರಾಮ ಮಂದಿರದಲ್ಲಿ ಮುಸ್ಲಿಂ ಬಾಂಧವರು ಪೂಜೆ ಸಲ್ಲಿಸಿದ್ರು. ರಾಮನಗರದಲ್ಲಿರೋ ರಾಮದೇವರ ಬೆಟ್ಟದಲ್ಲೂ ವಿಶೇಷ ಪೂಜೆ ನಡೆಯಿತು. ದಕ್ಷಿಣದ ಅಯೋಧ್ಯೆಯಂತ ಕರೆಸಿಕೊಳ್ಳುವ ರಾಮದೇವರ ಬೆಟ್ಟವು ರಾಮೋತ್ಸವಕ್ಕೆ ಸಾಕ್ಷಿಯಾಯಿತು. ಮೈಸೂರಿನಲ್ಲಿ ರಾಜವಂಶಸ್ಥರಿಂದ 300 ವರ್ಷದ ಪುರಾತನ ಉತ್ಸವ ಮೂರ್ತಿಗೆ ಷೋಡೋಪಚಾರ ನಡೆಯಿತು. ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ರಾಮತಾರಕ ಹೋಮ ನಡೆಸಿದ್ರು. ಬಾಲರಾಮನ ಮೂರ್ತಿ ಕೆತ್ತಿರುವ ಅರುಣ್ ಯೋಗಿರಾಜ್ ಮನೆಯಲ್ಲೂ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿತ್ತು. ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ನೂತನ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು. ಶಿಲ್ಪಿ ಅರುಣ್ ಅವರೇ ಕೆತ್ತಿರುವ ರಾಮ, ಸೀತಾ, ಲಕ್ಷ್ಮಣ, ಹನುಮನ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಉಡುಪಿಯ ಆನೆಗುಡ್ಡೆ ಶ್ರೀವಿನಾಯಕ ದೇವಳದಲ್ಲಿ ಶ್ರೀರಾಮನ ಪಾದುಕೆ ಇಟ್ಟು ರಥೋತ್ಸವ ನಡೆಸಿದ್ರು. ಅತ್ತ ಬಾಗಲಕೋಟೆಯಲ್ಲಿ ಪುಟಾಣಿ ರಾಮ, ಸೀತೆ, ಲಕ್ಷ್ಮಣ, ಶಬರಿ ಧರೆಗಿಳಿದು ಬಂದಂತಿತ್ತು. ವಿದ್ಯಾಗಿರಿಯ ಬಸವೇಶ್ವರ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳು ಸಾಕ್ಷಾತ್ ದೇವರಂತೆ ಕಂಡ್ರು. ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ ರಾಮ, ಸೀತೆ ವೇಷಧಾರಿ ಮಕ್ಕಳ ಕಲರವ ಆಕರ್ಷಿಸಿತ್ತು. ಕೋಲಾರದ ಡೂಮ್ ಲೈಟ್ ಸರ್ಕಲ್ನಲ್ಲಿ ಶ್ರೀರಾಮನವಮಿ ಆಚರಿಸಿದ್ರು. ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಲಾಯಿತು. ಮಹಿಳೆಯರು ರಾಮನ ಹಾಡುಗಳಿಗೆ ನೃತ್ಯ ಮಾಡಿದ್ರು. ಟಮಕಾದಲ್ಲಿ 53 ಅಡಿಯ ಬೃಹತ್ ಶ್ರೀರಾಮನಿಗೆ ವಿಶೇಷ ಹೋಮ ಹವನ ಮಾಡಿದ್ರು. ರಾಯಚೂರು ಸಮೀಪದ ಮಂತ್ರಾಲಯದಲ್ಲಿ 36 ಅಡಿ ಎತ್ತರದ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಹನುಮನ 32 ಅಡಿ ವಿಗ್ರಹದ ಎದುರೇ ಶ್ರೀರಾಮ ನೆಲೆಗೊಂಡಂತಾಯಿತು. ನಾಡಿನೆಲ್ಲೆಡೆ ರಾಮೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಯಿತು. ಬ್ಯೂರೋ ರಿಪೋರ್ಟ್ TV9.